ನಾನು ಸೃಷ್ಟಿ ಅಕಾಡೆಮಿ ಧಾರವಾಡದಿಂದ ಬಂದೀನಿ. ವೆಕೇಶನ್ ಕ್ಲಾಸಸ್ಗೆ ಬಂದೀನಿ. ಇಲ್ಲಿ ವಿಸಿಟಿಗೆ ಬಂದೇವಿ. ಈಗ ಝೂಲಾಜಿ ಮ್ಯೂಸಿಯಮ್ಮ KCD ಕಾಲೇಜ್ ಒಳಗೆ. ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಬರೋಕೆ ಸರ್ ವೆಲ್ಕಮ್ ಮಾಡ್ರು. ಎಲ್ಲರೂ ಭಾಳ ಚೆನ್ನಾಗಿ ಎಲ್ಲರೂ ಕೇರ್ ಮಾಡ್ರು ಸರ್. ಆಮೇಲೆ ಒಳಗೆ ಬರೋಕೆ ಇಲ್ಲೆಲ್ಲ ಐನ ಕೋಳಿ ಇದೆಲ್ಲ ನೋಡಿ ಭಾಳ ಖುಷಿ ಆಯಿತು. ಅಂದ್ರೆ ಮೊದಲು ಬುಕ್ಸ್ ಒಳಗೆ ಅಷ್ಟೇ ನೋಡಿದ್ದು, ನಮ್ಮ ಪ್ರಾಕ್ಟಿಕಲ್ ನಮಗೆ ನೋಡಿದ್ದಿಲ್ಲ. ಇಲ್ಲಿ ಬರೋಣ ಭಾಳಷ್ಟು ನೋಡಿದ್ದು. ಮತ್ತು ಇದು ಕರ್ನಾಟಕದಲ್ಲಿ ದೊಡ್ಡ ಝೂಲಾಜಿ ಮ್ಯೂಸಿಯಂ ಐತಿ. ಇಲ್ಲಿ ಬರೋಣ ಏನೋ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಕತ್ತು. ನಮ್ಗೆ ಗೊತ್ತಿಲ್ಲ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು. ಸರ್ ಅಂದರೆ ಭಾಳಷ್ಟು ನಾಲೆಜ್ ಐತ್ರಿ. ಅದು ಹೆಂಗೆ ತಿಳ್ಕೊಂಡ್ರು ಇದು ಪ್ರತಿಯೊಂದು ಪ್ರಾಣಿಗಳು, ಸಮುದ್ರ ಪ್ರಾಣಿಗಳಾಗಿರ್ಬೋದು ಅಥವಾ ನಮ್ಮ ಮನುಷ್ಯರ ಅಸ್ಥಿ ಪಂಜರ ಆಗಿರ್ಬೋದು ಅಥವಾ ಮತ್ತು ಇಲ್ಲಿ ನವಿಲು ಮತ್ತು ಇದೆಲ್ಲ ಭಾಳ ಚಂದ ನಮಗೆ ಪ್ರಿಸರ್ವ್ ಮಾಡಿದ್ದಾರೆ. ಮತ್ತು ಸ್ಟಫಿಂಗ್ ಎಲ್ಲ ಚಂದ ಮಾಡಿದ್ದಾರೆ. ಮತ್ತು ಭಾಳ ಕಡೆಯಿಂದ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಬಂದಿದೆ, ಎಲ್ಲ ಡೊನೇಟ್ ಮಾಡಿದ್ದಾರೆ ಇವನ್ನೆಲ್ಲ. ಆಮೇಲೆ ನಮಗೆಲ್ಲ ಭಾಳ ಈಗ ಇನ್ನೂ ಬೆಳೆಯುವಂಥ ಸ್ಟೂಡೆಂಟ್ಸ್ಲ ನಾವು ಈಗ ಇಂಥದ್ದೆಲ್ಲ ತೋರಿಸೋ ಮೂಲಕ ನಮಗೂ ಗೊತ್ತಾಗತ್ತಿ ಹೆಂಗೆ ಮುಂದೆ ನಾವು ಸ್ಟಡಿ ಮಾಡಬೇಕು. ನಮಗೂ ಇದನ್ನ ನೋಡೋಣ ಒಂಥರ ಝೂಲಾಜಿ ಸೆಕ್ಟರ್ಗೆ ಹೋಗ್ಬೇಕಂತ ನಾವು ಭಾಳ ಖುಷಿ ಆಗತ್ತಿ. ಅದಕ್ಕೋಸ್ಕರ ಎಲ್ಲ ಭಾಳ ಚಂದ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕ್ಲೀನ್ನೆಸ್ ಐತಿ ಅಂತ ಎಲ್ಲ ಚಂದ ಐತಿ. ಥ್ಯಾಂಕ್ ಯು. ಸೌಭಾಗ್ಯ ಎಲ್ತಲ್ ಅಂತ ಹೇಳಿ ನಾವು ಸೃಷ್ಟಿ ಅಕಾಡೆಮಿ ಇನ್ಸ್ಟಿಟ್ಯೂಷನ್ ಬಂದಿದ್ವಿ. ವೆಕೇಶನ್ಗೆ ಬಂದಿದ್ವಿ. ಇಲ್ಲಿ ವಿಸಿಟ್ ಬಂದಿದ್ವಿ. ಅಲ್ಲಿ ಫಸ್ಟ್ ಬರೋಣನೆ ನಾವು ಇದು ಎಷ್ಟು ಸಣ್ಣದಪ್ಪ ಇದು ಜಿಯಾಲಜಿ ಮ್ಯೂಸಿಯಂ ಹತ್ರ ಅನ್ಕೊಂಡಿದ್ದೆ ನಾವು ಫಸ್ಟ್. ಆಮೇಲೆ ಇಲ್ಲಿ ಒಳಗೆ ಬಂದ್ರೆ ಇದರಿಂದ ತಿಳ್ಕೊಳ್ಳೋದು ಭಾಳ ಐತಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಸ್ಟಫಿಂಗ್ ಆಗಲಿ ಸ್ಟಫಿಂಗ್ ಆಗಲಿ ಮತ್ತೊಂದಿಷ್ಟು ಕೆಮಿಕಲ್ಸ್ ನಮ್ಮ ಸ್ಕೂಲ್ ಒಳಗೆ ಅಲ್ಲಿ ಒಂದಿಷ್ಟು ಲಿಸಾರ್ಡ್ಸ್ ಆಗಲಿ ಫ್ರಾಕ್ಸ್ ಅವೆಲ್ಲ ಪ್ರಿಸರ್ವ್ ಮಾಡ್ಯಾರ. ಅದ್ರೊಬ್ಬರು ಅವಿಷ್ಟೇ ಸಣ್ಣ ಸಣ್ಣ ಗೊತ್ತಿದ್ದು. ಹಿಂಗೆ ಕೋಳಿಗಳನ್ನ ಮತ್ತು ಹದ್ದನ್ನ ಮತ್ತು ಮನುಷ್ಯರ ಅಸ್ಥಿಪಂಜರನ ಪ್ರಿಸರ್ವ್ ಮಾಡೋದು ಹೆಂಗಂತ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇವತ್ತು ಭಾಳ ತಿಳ್ಕೊಂಡ್ವಿ. ಮತ್ತು ನವೀನ್ ಸರ್ ನಮ್ಗೆ ಒಬ್ಬ ಟೀಚರ್ ಆಗಿ ಅವ್ರು ನಮ್ಮ ಜೊತೆ ಚೆಂದಾಗಿ ಕನ್ವರ್ಸೇಷನು ಚೆಂದಾಗಿ ಮಾಡಿ ಎಲ್ಲನೂ ಚೆಂದಾಗಿ ತಿಳಿಸ್ಕೊಟ್ಟಾರೆ. ಮತ್ತು ನಮ್ಗೆ ಏನೇ ಡೌಟ್ ಇದ್ರು ಕ್ವಶನ್ಸ್ ಇದ್ರು ಅದನ್ನು ಚೆಂದಾಗಿ ಇದು ಮಾಡ್ಯಾರ. ಮತ್ತು ಇಲ್ಲಿ ಕ್ಲೀನ್ನೆಸ್ಸು ಭಾಳ ಮೇಂಟೈನ್ ಮಾಡ್ಯಾರ. ಇಲ್ಲೆಲ್ಲ ಪ್ರಿಸರ್ವ್ ಮಾಡಿದ್ರು ಹಂಗೆ ಅವು ಪ್ರಿಸರ್ವ್ ಮಾಡಿರೋದು ಅನ್ಸೋದೇ ಇಲ್ಲ, ರಿಯಲ್ ಅತ್ತೆ ಅನಿಸ್ತೈತಿ. ಭಾಳ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರಿಂದ ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮನೀಷಾ ಅಕ್ಕೆ ಅಂತ. ನಾನು ಸೃಷ್ಟಿ ಅಕಾಡೆಮಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಹೆಚ್ಚಿಸಲು ಸೃಷ್ಟಿ ಅಕಾಡೆಮಿಯಲ್ಲಿ ಕೋಚಿಂಗ್ ಆಗಿ ಬಂದಿದ್ದೆ. ನಾನು ನಮ್ಮ ಸರ್ಸ್ ಎಲ್ಲ ಝೂಲಾಜಿ ಮ್ಯೂಸಿಯಂಗೆ ಕಳಿಸಿದ್ರು. ಇಲ್ಲಿ ನವೀನ್ ಪ್ಯಾಟಿಮನಿ ಸರ್ ಅಂತ ಅವರು ಕರ್ನಾಟಕದಲ್ಲಿ ರೀಸ್ಟಫಿಂಗ್ ಮಾಡೋ ಇಬ್ಬರು ಮನುಷ್ಯರಲ್ಲಿ ಅವರೊಬ್ಬರಾಗಿದ್ದಾರೆ. ಅವ್ರನ್ನ ನೋಡೋದು ಭಾಳ ಖುಷಿ ಆಯಿತು. ಮತ್ತು ಇಲ್ಲಿ ಫಸ್ಟಿಗೆ ಬಂದಾಗ ಎಂಟ್ರಿ ಕೊಟ್ಟಾಗ ಇವೆಲ್ಲ ನೋಡಿ ಅದೆಲ್ಲ ಆರ್ಟಿಫಿಷಿಯಲ್ ಅಂದ್ಕೊಂಡ್ವಿ. ಅವೆಲ್ಲ ಅಂದರೆ ಆರ್ಟಿಫಿಷಿಯಲ್ ಎಲ್ಲ ಇಟ್ಟಿದಾರ ಅಂತ ಅಂದ್ಕೊಂಡ್ವಿ. ಆದರೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದೆಲ್ಲ ರಿಯಲ್, ಅದ್ರ ಒಳಗಿರೋ ಎಲ್ಲ ತೆಗೆದು ಅದನ್ನು ಕಾಟನ್ ಮತ್ತು ಸಮ್ ಕೆಮಿಕಲ್ಸಿಂದ ಅದನ್ನೆಲ್ಲ ರೀಸ್ಟಫಿಂಗ್ ಮಾಡಿದಾರ ಅಂತ ಹೇಳಿದ್ಮೇಲೆ ಈ ಥರದ್ದು ಒಂದು ಇರುತ್ತಾ ಅಂತೇಳಿ ನಂಗೆ ಗೊತ್ತಾಯಿತು. ಮತ್ತು ಇದರಲ್ಲಿ ಸ್ಕೆಲಿಟನ್ಸ್ ಬಗ್ಗೆ ಮತ್ತು ಫೀಟಸ್ ಫಸ್ಟ್ ಟೈಮ್ ಫೀಟಸ್ ನೋಡಿದ್ದು. ನಮ್ಮೂರಲ್ಲಿ ನೋಡಿದ್ವಿ ಫೀಟಸ್, ಆದರೆ ಅದು ಡೆವಲಪ್ಡ್ ಫೀಟಸ್ ಇತ್ತು. ಇಲ್ಲಿ 3 months ಫೀಟಸ್ ಫಸ್ಟ್ ಟೈಮ್ ನೋಡಿದ್ದು. ಮತ್ತು ಇಲ್ಲೆಲ್ಲ ಪಿಕಾಕ್ ಬಗ್ಗೆ ಬರ್ಡ್ಸ್ ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ನ ರೀಸ್ಟಫಿಂಗ್ ಮಾಡಿದ್ದಾಗಲಿ ಮತ್ತು ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರಲ್ಸ್ ಶೆಲ್ಸ್ ಅದೆಲ್ಲ ನೋಡಿ ಭಾಳ ಖುಷಿ ಆಯಿತು. ಮತ್ತು ನಮಗೆ ನಾವು ಈ ಕೋಚಿಂಗ್ ಬಂದು ಇಲ್ಲಿ ಈ ಝೂಲಾಜಿ ಮ್ಯೂಸಿಯಮಿಗೆ ಬಂದು ಭಾಳ ಖುಷಿ ಅಂತ ಅನಿಸ್ತು. ಈ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಮ್ಯೂಸಿಯಂ ಅಂತ ಝೂಲಾಜಿ ಮ್ಯೂಸಿಯಮಿಗೆ ವಿಸಿಟ್ ಮಾಡಿ ಭಾಳ ಖುಷಿ ಅನಿಸ್ತು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಲತಾ ಅಂತೇಳಿ. ನಾವು ಸೃಷ್ಟಿ ಅಕಾಡೆಮಿಯಿಂದ ನಾವು ಝೂಲಾಜಿ ಮ್ಯೂಸಿಯಂಗೆ ವಿಸಿಟ್ ಅಂತ ಬಂದಿದ್ವಿ. ನಮಗೆ ಬರ್ತಾ ಇದ್ದಾಗೆ ಹೊರಗಡೆ ಗ್ರೀನರಿ ಎಲ್ಲ ಭಾಳ ಚೆನ್ನಾಗಿ ಅನಿಸ್ತು. ಇನ್ನೀಗ ಝೂಲಾಜಿ ಮ್ಯೂಸಿಯಂಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ಒಂಥರ ಒಂದು ಒಳ್ಳೆ ಪ್ಲೇಸ್, ಅಂದರೆ ಒಂದು ಹೊಸದಾದಂಥ ಪ್ಲೇಸಿಗೆ ಬಂದಂಗೆ ಅನಿಸ್ತು. ಫಸ್ಟ್ ಅಲ್ಲಿ ಬಂದ ತಕ್ಷಣ ಸ್ವಲ್ಪ ಅನಿಮಲ್ಸ್ ಎಲ್ಲ ಇಟ್ಟಿದ್ರು, ಒಂದು ಸ್ವಲ್ಪ ಕೆಮಿಕಲ್ಸ್ ಅಲ್ಲಿ ಒಂದು ಸ್ವಲ್ಪ ಅನಿಮಲ್ಸ್ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದು ಕಾಣಿಸ್ತು. ಆಗ ಫಸ್ಟ್ ನಾವು ನೋಡಿದ ತಕ್ಷಣ ನಮಗೆ ಏನು ಅನಿಸ್ತು, ಇದೆಲ್ಲ ನಿಜ ಅಲ್ಲ, ಇದೆಲ್ಲ ಆರ್ಟಿಫಿಷಿಯಲ್, ನಮಗೆ ತೋರ್ಸಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಅನಿಸ್ತು. ಆಗ ನಾವು ನೋಡಿದ್ವಿ. ಆಮೇಲೆ ಅದನ್ನ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಕ್ ನೋಡಿದ್ರೆ ಅದನ್ನ ಸ್ಟಿಚಸ್ ಹಾಕಿ ಏನೋ ಸ್ವಲ್ಪ ಕಾಣಿಸ್ತು, ಇದೇನೋ ಆಯ್ತು ಅಂತೇಳಿ ನಾವು ತಿಳ್ಕೊಬೇಕಂತ ಅನಿಸ್ತು. ಆಗ ಆಮೇಲೆ ನವೀನ್ ಸರ್ ಇದಾರಲ್ಲ, ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ
ಹತ್ರ ಇದೆ ಕಾನ್ಸೆಪ್ಟ್ ಒಂದು ಐತೆ ಅಂತ ಗೊತ್ತಾಯ್ತು. ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ಬಹಳ ಇಂಟ್ರೆಸ್ಟ್ ಅನ್ನೋದೇ ಬಂತು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಬೇರೆ ಬೇರೆ ಕೆಮಿಕಲ್ಸ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು, ಇನ್ನು ಎಲ್ಲ ಬೇರೆ ತರದ ಒಂದು ನಾವು ಯಾವತ್ತೂ ಕಣ್ಣಿರ್ಲಾರ್ದಂಥದ್ದು ಒಂದು ತೋರಿಸಿದ್ರು. ಇದನ್ನ ನೋಡಿದ ತಕ್ಷಣ ನಮ್ಗೆ ಬಹಳ ಖುಷಿ ಆಯ್ತು. ಮತ್ತೆ ಇಂಥವೆಲ್ಲ ಇದೆ ಒಂದು ಕಾನ್ಸೆಪ್ಟ್ ಕೂಡ ನಮಗೆ ಅರ್ಥ ಮಾಡ್ಕೊಳಕ್ ಬಹಳ ಖುಷಿ ಆಯ್ತು. ಆಮೇಲೆ ಇನ್ನು ಇಲ್ಲಿ ಮಾಡಿದ ಎಕ್ಸ್ಪ್ಲನೇಷನ್ ಅಂತೂ ಬಹಳ ಚೆನ್ನಾಗಿ ಅನಿಸ್ತು. ಅದು ಒಂದು ಕಾನ್ಸೆಪ್ಟ್ ಏನಾಯ್ತಲ್ಲ, ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿರೋ ಮಾಹಿತಿಯನ್ನ ಕೊಟ್ರು. ಮತ್ತೆ ಇಲ್ಲಿರೋ ಬೇರೆ ಬೇರೆ ತರ ಪ್ರಾಣಿಗಳನ್ನ ಬಹಳ ನಾವು ನೋಡಕ್ ಅದು ರಿಯಲ್ ಅಂತ ಅನ್ಸಿರ್ಲಿಲ್ಲ. ಇಷ್ಟೆಲ್ಲ ಸಂಗ್ರಹಣೆ ಹೆಂಗ್ ಮಾಡಿದ್ರು ಅಂತಾನು ಗೊತ್ತಿರ್ಲಿಲ್ಲ. ಈ ರೀತಿದೆಲ್ಲ ತಿಳ್ಕೊಂಡಿದ್ದು ನಮಗೆ ಬಹಳ ಚೆನ್ನಾಗಿ ಅನಿಸ್ತು. ಮತ್ತೆ ಇಲ್ಲಿನ ಒಂದು ಮೇಂಟೆನೆನ್ಸ್ ಏನಿದೆ ಅಲ್ಲ ಅದು ಬಹಳ ಚೆನ್ನಾಗಿತ್ತು. ಇಲ್ಲಿ ಕ್ಲೀನ್ಲಿನೆಸ್ ಆಗಿರ್ಬೋದು, ಮತ್ತೆ ಎಲ್ಲ ಪ್ರಿಸರ್ವ್ ಮಾಡಿರೋದಾಗಿರ್ಬೋದು, ಎಲ್ಲ ಆರ್ಡರ್ ವೈಸ್ ಅಲ್ಲಿ ನಮಗೆ ಯಾವ್ದಾವ್ದು ಎಲ್ಲೆಲ್ಲಿ ಇರ್ಬೇಕು, ಯಾವ್ದು ಹೆಂಗ್ ತೋರಿಸ್ಬೇಕಂತೇಳಿ ಎಲ್ಲದನ್ನ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ವಿಸಿಟ್ ಮಾಡಿದ್ದಕ್ಕೆ ನಮ್ಗೆ ಬಹಳ ಚೆನ್ನಾಗಿ ಅನಿಸ್ತು. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಈ ರೀತಿ ನಾವು ಕೋಚಿಂಗ್ ಅಂತ ಬಂದು ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇಂಥವು ಕಾನ್ಸೆಪ್ಟ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಟೀಚರ್ಸ್ಗೂ ಮತ್ತೆ ಸರ್ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಂಗೀತ ಅಂತ. ನಾನು ಸೃಷ್ಟಿ ಅಕಾಡೆಮಿಯಿಂದ ಬಂದಿದ್ದೀನಿ. ಈ ಕರ್ನಾಟಕ ಲಾರ್ಜೆಸ್ಟ್ ಮ್ಯೂಸಿಯಂ. ಈ ಮ್ಯೂಸಿಯಂ ಹೊರಗೆ ಬಂದ ತಕ್ಷಣ ಬಹಳ ಕ್ಲೀನ್ ಆಗಿತ್ತು, ಗ್ರೀನರಿ ಇತ್ತು. ಇಲ್ಲಿ ನಾವು ಫಸ್ಟ್ ಹೊರಗೆ ಬಂದ ತಕ್ಷಣ ಏನಪ್ಪ ಈ ಮ್ಯೂಸಿಯಂ ಮಿಸ್ ಅಂತೈತೆ, ಚಿಕ್ಕದಾಗಿದ್ರು ಬಹಳ ದೊಡ್ಡ. ಇಲ್ಲಿ ಒಳಗೆ ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ಬಹಳ ನಾಲೆಡ್ಜ್ ಐತೆ. ಆಮೇಲೆ ಇಲ್ಲಿ KS IAS ಕೇಳುವಂಥ ಕ್ವಶನ್ಸ್ ಎಲ್ಲ ಈ ಜಿಯೋಲಜಿ ಮ್ಯೂಸಿಯಂ ಎಂಟ್ರಿ ಆದ ತಕ್ಷಣ ಈ ಥರನೂ ಈ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ಸರ್ ಈಗ ಬಹಳ ನಾಲೆಡ್ಜ್ ಐತೆ. ಇಲ್ಲಿ ಒಂದೊಂದು ಬಗ್ಗೆನೂ ಡೀಪ್ ಆಗಿ ಹೇಳ್ತಾರೆ. ಆಮೇಲೆ ಇಲ್ಲಿ ಬಂದಾಗ ಕೆಮಿಕಲ್ಸ್ನ ನಾವು ಡೈಲಿ ಚೇಂಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಒಂದಿಷ್ಟು ಇಯರ್ ಆದ್ಮೇಲೆ ಚೇಂಜ್ ಮಾಡ್ತಾರ ಅಂತ. ಆಮೇಲೆ ನಾವು ಹ್ಯೂಮನ್ ಫೀಟಸ್ ನೋಡಿದ್ದಿಲ್ಲ ಇಲ್ಲಿವರೆಗೂ. ಆದ್ರೆ ಬಟ್ ಈ ಮ್ಯೂಸಿಯಮಿಂದ ಭಾಳ ತಿಳ್ಕೊಂಡಿದ್ವಿ. ಇಲ್ಲೆಲ್ಲ ಮುತ್ತು ಹವಳಗಳು ಅವೆಲ್ಲ ಗೊತ್ತಿದ್ದಿಲ್ಲ. ಈ ಮ್ಯೂಸಿಯಂ ಬಂದಾದ್ಮೇಲೆ ಗೊತ್ತಾಯ್ತು. ಆಮೇಲೆ ಕ್ಯಾಮಲ್ ನಾವು ಅದು ನೀರನ್ನ ಹೊಟ್ಟೆಯಲ್ಲಿ ಸ್ಟೋರ್ ಮಾಡ್ಬೇಕ ಅಂತ ಅನ್ಕೊಂಡಿದ್ವಿ. ಬಟ್ ಅದು ನೀರು ಸ್ಟೋರ್ ಮಾಡ್ಕೊಳ್ಳಲ್ಲ, ಫ್ಯಾಟ್ ಸ್ಟೋರ್ ಮಾಡ್ಕೊಂತೀವಿ. ನಾವು ಚಿಕ್ಕವರಿದ್ದಾಗ ಏನೋ ಅನ್ಕೊಂಡಿದ್ವಿ ಅವೆಲ್ಲ ಮೂಢನಂಬಿಕೆ ಅಂತ ಸರ್ ಇಲ್ಲಿ ಪ್ರೂವ್ ಮಾಡಿದ್ರು. ಸರ್ ಥ್ಯಾಂಕ್ ಯು ಸರ್.